ಬಳ್ಳಾರಿ ನಗರದ ಸ್ನೇಹ ಸಂಪುಟ ಸಭಾಂಗಣದಲ್ಲಿ ಇದೇ 15ರಂದು ಭಾನುವಾರ ಸಾಯಂಕಾಲ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್ ಅವರ ಹುಟ್ಟುಹಬ್ಬವನ್ನು ಬಳ್ಳಾರಿ ಜಿಲ್ಲಾ ಸಹಮತ ಪದಾಧಿಕಾರಿಗಳಿಂದ ಮತ್ತು ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಹಾಗೂ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬನ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಮತ್ತು ಕಾರ್ಮಿಕ ಘಟಕ ಸೇರಿದಂತೆ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಆಗಮಿಸಿ ಪಿ ಶೇಖರ್ ಅವರಿಗೆ ಸನ್ಮಾನಿಸಿ ಗೌರವಿಸಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಇದೇ ವೇಳೆ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್ ಅವರು ಮಾತನಾಡಿದ್ದು, ನನ್ನ ಜನ್ಮದಿನದ ಸಂದರ್ಭದಲ್ಲಿ ಸುಮಾರು ಜನ ಅಧ್ಯಕ್ಷರು ಮುಖಂಡರು ಆಗಮಿಸಿ ನನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಜನ್ಮದಿನದ ಶುಭಾಶಯಗಳನ್ನ ಕೋರಿದ್ದಕ್ಕೆ ತುಂಬ ಖುಷಿಯಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ವತಿಯಿಂದ ನಾಡು ನುಡಿ ಜಲ ಸಂಸ್ಕೃತಿ ಅಂತ ವಿಷಯ ಬಂದಾಗ ಒಂದು ಹೆಜ್ಜೆ ಮುಂದೆ ಇದ್ದು ಹೋರಾಟವನ್ನು ಮಾಡ್ತೇನೆ. ಇನ್ನು ರಾಜ್ಯದಲ್ಲಿ ಜಿಲ್ಲಾ, ತಾಲೂಕು, ನಗರ ಹಾಗೂ ಗ್ರಾಮ ಘಟಕಗಳನ್ನು ಮಾಡುವ ಮೂಲಕ ಜನರ ಸಮಸ್ಯೆಗಳ ಪರ ಹೋರಾಟಗಳನ್ನು ಸೇವೆಯನ್ನು ಮಾಡಿದ್ದೇನೆ ಎಂದರು. ಅಲ್ಲದೆ ನಾನು ನನ್ನ ಸಂಘಟನೆಯಿಂದ ಹೋರಾಟಗಳನ್ನು ಮಾಡಿದಾಗ ನೀವೆಲ್ಲರೂ ಆಗಮಿಸಿ ನನಗೆ ಸಹಕಾರ ನೀಡಬೇಕು. ತಮ್ಮ ಕಾರ್ಯಕ್ರಮಗಳಿಗೆ ಸದಾ ನಾನು ಭೇದ ಭಾವವಿಲ್ಲದೆ ಭಾಗಿಯಾಗಿ ಹೋರಾಟಗಳಲ್ಲಿ ಮುನ್ನಡೆಯುತ್ತೇನೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಹಮತ ವೇದಿಕೆಯ ಮುಂಚೂಣಿ ನಾಯಕರಾದ ಜೆ.ವಿ. ಮಂಜುನಾಥ್, ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಬಟ್ಟಿ ಏರಿಸ್ವಾಮಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ ಬನದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಭಂಡಾರಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ರಾಜ್ಯಾಧ್ಯಕ್ಷ ಹನುಮೇಶ ಉಪ್ಪಾರ್ ಮತ್ತು ಕಲ್ಯಾಣ ಕರ್ನಾಟಕ ಕಾರ್ಮಿಕ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಸೇನಾ ಮತ್ತು ರಕ್ಷಣಾ ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷ ಕೃಷ್ಣ ವಾಲ್ಮೀಕಿ, ವಿರೂಪಾಕ್ಷಿ ದಲಿತ ಮುಖಂಡ ರಾಜು ಮತ್ತು ಮಲ್ಲಿಕಾರ್ಜುನ್ ಹರಿವಾನ್, ಲಕ್ಷ್ಮೀ ರೆಡ್ಡಿ ಸೇರಿದಂತೆ ಎಲ್ಲ ಮುಖಂಡರು ಭಾಗಿಯಾಗಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕನ್ನಡ ಪರ, ರೈತ ಪರ, ದಲಿತ ಪರ ಒಂದು ಸಹಮತ ಸಂಘಟನೆಗಳ ಒಕ್ಕೂಟ ಅಂತೇಳಿ ಮಾಡಿ ಎಲ್ಲ ತಾಯಿ ಭುವನೇಶ್ವರಿ ತಾಯಿ ಮಕ್ಕಳು ಒಂದು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ. ಅದು ಯಶಸ್ವಿಯಾಗಿ ಈಗ ಹೆಚ್ಚು ಪ್ರಚಾರ ಕೂಡ ಆಗ್ತದೆ. ಅದಕ್ಕೆ ನಮ್ಮ ಪ್ರಮುಖ ನಾಯಕರು, ದಿಟ್ಟ ಹೋರಾಟಗಾರರು ಶೇಖರಣ್ಣವರು ಪಾತ್ರ ಕೂಡ ಬಹಳಷ್ಟಿದೆ. ಎಲ್ಲರಿಗೂ ಸೇರಿ ನಾವು ಒಂದು ಸಹಮತ ಸಂಘಟನೆಗಳ ಒಕ್ಕೂಟದಿಂದ ಮುಂದಿನ ದಿನಗಳಲ್ಲಿ ಶೇಖರಣ್ಣವರಿಂದಲೇ ಇವತ್ತಿನ ಹುಟ್ಟಿದಬ್ಬದಿಂದ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ನಮ್ಮ ಕನ್ನಡ ಪರ ನಾಯಕರಾಗಿರ್ಬೋದು, ರೈತ ಪರ ಆಗಿರ್ಬೋದು, ದಲಿತ ಪರ ಆಗಿರ್ಬೋದು, ಯಾವುದೇ ಒಂದು ಸಾಮಾಜಿಕ ಕಳಕಳಿಗಳಂಥವ್ರು, ಸಮಾನ ಮನಸ್ಕರು, ಯಾವುದೇ ಒಂದು ಹುಟ್ಟುಹಬ್ಬ ಐತಂತ ಗೊತ್ತಾದರೆ ನಮ್ಮ ಗುಂಪಿನಲ್ಲಿ ಹಂಚಿಕೊಂಡು ಒಂದು ಸಣ್ಣ ಒಂದು ಶಲ್ಯ ಊನೆ ಒಂದು ಒಬ್ರಿಗೊಬ್ರು ಸಮಾಗಮ ಆದರೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಇದನ್ನ ಒಂದು ನಾಂದಿ ಆಗಲಿ ಇವತ್ತು ಶೇಖರಣ್ಣ ಹುಟ್ಟಿದಬ್ಬಲಿದೆ ಅಂತೇಳಿ ನಾನು ಕೇಳ್ಕೊಳ್ತಾ, ನಮ್ಮ ಅಣ್ಣನವರಾದಂಥ ಪಿ ಶೇಖರಣ್ಣನವರು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಅವರು ರಾಜ್ಯಾದ್ಯಂತ ಸಂಘಟನೆಯನ್ನು ಕಟ್ಟಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಸಂಘಟನೆಯನ್ನು. ಅದು ಶುಭ ಸಂದರ್ಭದಲ್ಲಿ ಮತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಮೂಲಕ ಮತ್ತು ಸಹಮತ ವೇದಿಕೆಯವರು ಕೂಡ ಅವರ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಡಿಯಲ್ಲಿ ನಾವು ಕೂಡ ಸಹಮತ ವೇದಿಕೆ ವತಿಯಿಂದ ಮತ್ತು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ವತಿಯಿಂದನೂ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಎಲ್ಲ ಸಹಮತವಾಗಿ ಬಂದು ಸಂಪೂರ್ಣವಾಗಿ, ಯಾಕೆಂತಂದರೆ ಅವರು ನಡೆದು ಬಂದಿದ್ದಂಥ ದಾರಿ ಐತೆಲ್ಲ ಬಹಳ ಉತ್ತಮವಾದ ಹೋರಾಟದಿಂದ ಹುಟ್ಟು ಹೋರಾಟಗಾರರವರು. ಶೇಖರ್ ಅವರಿಗೆ ದೇವರು ಹೆಚ್ಚಿನ ರೀತಿಯಿಂದ ಸಂಘಟನೆಗೆ ದುಡಿದು ಹಾಗೂ ಸಮಾಜ ಸೇವೆ ಮೊದಲಿಂದ ಮಾಡ್ತಾ ಬರ್ತಿದ್ದಾರೆ. ಸಮಾಜ ಸೇವೆ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡಿ ಜನರಿಗೆ ಒಳ್ಳೆ ಕೆಲಸಗಳು ಮಾಡಿ ಅವ್ರೂ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷದಿಂದ ಇರಬೇಕಂತಂದೇಳಿ ಆ ಭಗವಂತನ ಕೇಳ್ಕೊಳ್ತೀನಿ. ಶೇಖರ್ ಅವರಿಗೆ ಈ ದಿವಸ ನಮ್ಮ ದಲಿತ ಸಂಘರ್ಷ ಸಮಿತಿ, ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸಮಿತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳೆಲ್ಲ ಕಲಿತು ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ಕೊಳ್ತೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಅಣ್ಣ ತಮ್ಮರ ಜೊತೆಗೆ ಎಲ್ಲರೂ ಒಗ್ಗೂಡಿಕೊಂಡು ಇವತ್ತು ನಾವು ಶುಭ ಹಾರೈಸಕ್ಕೆ ಬಂದಿದ್ದೀವಿ. ಅವರಿಗೆ ಇನ್ನೊಂದು ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿ ದುರ್ಗಮ್ಮವ್ವ ಚೆನ್ನಾಗಿರಲಿ, ಆರೋಗ್ಯ, ಆಯಸ್ಸು, ಆಮೇಲೆ ರಾಜಕೀಯವಾಗಿ, ಆಮೇಲೆ ಸಾಮಾಜಿಕವಾಗಿ, ಆಮೇಲೆ ನಮ್ಮ ಹೋರಾಟದ ಬಗ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಆಯಮ್ಮನ ಹತ್ರ ಒಂದು ಪ್ರಾರ್ಥನೆ ಮಾಡಿ. ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲಾ ಸಹಮತ ಏನು ಒಕ್ಕೂಟಿದೆಯಲ್ಲ, ಆ ಒಕ್ಕೂಟದ ಜೊತೆಗೆ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ರಿ. ಹಾಗೂ ನಮ್ಮದು ನಿಮ್ಮದು ಅನ್ನೋದು ಬೇಡ, ಸಂಘಟನೆಗಳು ಯಾರು ಸುತ್ತಲ್ಲ, ಎಲ್ಲರೂ ಒಂದೇ ಸಂಘಟನೆ. ಹಾಗಾಗಿ ಎಲ್ಲರೂ ಜೊತೆಗೂಡ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸಹಮತ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಶೇಖರಣ್ಣನವರಿಗೆ ಹುಟ್ಟುಹಬ್ಬ ಸಂದರ್ಭದಾಗ
ಎಲ್ಲ ಕಾರ್ಮಿಕರ ಪರವಾಗಿ ನಾವು ಶುಭ ಕೋರಿದ್ದೀವಿ ಮುಂಜಾನೆ. ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಲಿ ಅಂತೇಳಿ ಶೇಖರಣ್ಣನಿಂದ ಮುಂದೆ ಒಳ್ಳೆ ಸ್ಥಾನದಲ್ಲಿ ಇರಬೇಕಂತ ನಮ್ಮ ಆಸೆ. ಸುಮಾರು ನಾವು ನಾನು 30 ವರ್ಷದಿಂದ ಪರಿಚಯ. ನಾವು ಹುಡುಗರು ಇದ್ದಾಗಿಂಚೆ ನಮಗೆ ಹೋರಾಟ ಏನಂಬುದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು. ಅವರಿಂದ ನಾವು ಇವತ್ತು ಈ ಮಟ್ಟಕ್ಕೆ ಸ್ವಲ್ಪ ಮುಂದೆ ಹೋಗೋಕೆ ನಮಗೆ ಅನುಕೂಲ ಐತೆ. ಅವತ್ತು ವಿಡಿಯೋ ಇದ್ದಿಲ್ಲ, ನಮಗೆ ನೆಟ್ವರ್ಕೇ ಇದ್ದಿಲ್ಲ. ಆ ಸ್ಥಾನದಲ್ಲಿ ನಾವು ಹೋರಾಟ ಮಾಡಿ ನಮಗೆ ಹೋರಾಟ ಏನಂಬುದು ತೋರಿಸ್ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ವಿಡಿಯೋ ಇಲ್ಲ, ಬರೀ ಚಂದನ ಟಿವಿ ಇತ್ತು. ಆ ಚಂದನ ಟಿವಿಯಲ್ಲಿ 4 ವ್ಯಾನ್ಗಳು ಬಂದಿತ್ತು ನಮ್ಮ ಹೋರಾಟಕ್ಕೆ. ಆ ಸಂದರ್ಭದಲ್ಲಿ ಎಲ್ಲ ಮಿನಿಸ್ಟರ್ಗಳು ಎದುರಕ್ಕೆ ನಮಗೆ ಸಪೋರ್ಟ್ ಮಾಡಿ ನಮಗೆ ನ್ಯಾಯ ತೋರಿಸ್ಕೊಟ್ಟು ಆ ಸಂದರ್ಭದಲ್ಲಿ ಎಂಥ ಹೋರಾಟ ಏನಂಬುದನ್ನು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ, ಒಳ್ಳೆ ಉನ್ನತ ಸ್ಥಾನಕ್ಕೆ ಬರಲಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಮಿಕರ ಸಂಘದ ವತಿಯಿಂದ ಹಾಗೂ ಸಹಮತ ವೇದಿಕೆ ವತಿಯಿಂದ ಸಹಿತ ನಾವು ಆರಿಸ್ತೇವೆ. ಅಂದರೆ ನಾವು ಏನಾರ ಮಾಡಿದ್ದೀವಿ ಅಂತೇಳಿ ಒಂದು ಗುರುತಿಸಿದಾರಪ್ಪ ಅಂತಂದರೆ, ಇವತ್ತು ನನಗೆ ಹುಟ್ಟುಹಬ್ಬ ಮಾಡಿದ್ದನ್ನು ನಾವು ಏನೋ ಸಾಧನೆ ಮಾಡಿದ್ದೀವಿ, ಹೋರಾಟ ವಿಚಾರಗಳನ್ನ ನಮಗೆ ಗುರುತನ್ನ ಸ್ವಯಂ ಪ್ರೇರಣೆಯಿಂದ ಗುರುತಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಈ ಹುಟ್ಟುಹಬ್ಬ ನನಗೆ ನೆನಪಾಗ್ತದೆ. ಹಾಗಾಗಿ ಎಲ್ಲ ಸ್ನೇಹಿತರು ತುಂಬ ವರ್ಷಗಳಿಂದ ಎಲ್ಲರೂ ನನಗೆ ಆತ್ಮೀಯರು, ಸಹೋದರರು. ನಾವೇನಾದರೂ ಕೂಡ ಪ್ರಾಮಾಣಿಕವಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ದಂಗೆ ಕೆಲಸ ಮಾಡಿದ್ದಕ್ಕೆ ಇವತ್ತು ನಮಗೆ ಫಲಾಪೇಕ್ಷೆ ಅಂತಂದರೆ ಈ ಥರ ಗೌರವ ಸನ್ಮಾನನೇ ನಮಗೆ ಫಲಾಪೇಕ್ಷೆ.